ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ನೋಡ್ರಿ, ಆಯ್ಕೆಯಿಂದ ಮಟ್ಟವನ್ನ ನೋಡ್ತಾ ಇದ್ವಿ. ಲೇಖಕರು ಕೊಟ್ಟಿರ್ತಕ್ಕಂಥ ಎರಡು ಉದಾಹರಣೆಗಳನ್ನು ಗಮನಿಸಿದ್ವಿ. ಒಂದು, ಅವರ ಪತಿಯಾಗಿರ್ತಕ್ಕಂಥ ಕೀರ್ತಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಉದಾಹರಣೆಯನ್ನು ಕೊಟ್ಟರು. ಇನ್ನೊಂದು, ಅವರ ಗೆಳತಿಯಾಗಿರ್ತಕ್ಕಂಥ ಸೀತಾಳ ಉದಾಹರಣೆಯನ್ನು ಕೊಟ್ಟರು. ನಾವು ಅದೃಷ್ಟವನ್ನ ಅವಲಂಬಿಸಿಕೊಂಡು ಜೀವನವನ್ನು ಮಾಡಲಿಕ್ಕಾಗಲ್ಲ. ಜೀವನ ಅಂತಕ್ಕಂಥದ್ದು ನಾವು ಸತತ ಪ್ರಯತ್ನದಿಂದ ಅದನ್ನ ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೊಳ್ಬಹುದು ಅಂತಕ್ಕಂಥ ಸಂದೇಶವನ್ನು ನಮಗೆ ಈ ಎರಡು ಉದಾಹರಣೆಗಳ ಮೂಲಕ ನಮ್ಗೆ ತಿಳಿಸ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಮೂರನೇ ಉದಾಹರಣೆಯಾಗಿ ಏನೇನು ಹೇಳ್ತಾ ಹೋಗ್ತಾರೆ ನಮಗೆ, ಅದನ್ನು ನಾವು ಏನ್ ನೋಡ್ತೀವಿ ಅನ್ನೋದನ್ನ ನಾವು ನೋಡೋದಾದ್ರೆ ಗಮನಿಸಿದ್ರು. ಬಹಳಷ್ಟು ಬಾರಿ ಯೋಚಿಸಿದ್ದೇನೆ, ಅದೃಷ್ಟ ಎಂದರೇನು? ಅತಿ ಕಡಿಮೆ ಸಂಭವನೀಯತೆ ಇರುವ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನು ಅದೃಷ್ಟ ಎನ್ನುತ್ತೇವೆ. ಕೆಲವು ತಿಂಗಳ ಹಿಂದೆ ನಮ್ಮ ಕಾರ್ಖಾನೆಗೆ ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತವಾಗಿತ್ತು. ಕಾರು ವಿಭಾಗವಾಗಿ ಜಜ್ಜಿ ಹೋಗಿದ್ದ ರೀತಿ ನೋಡಿ ಒಳಗಿದ್ದವರಾರು ಉಳಿದಿರೋಲ್ಲ ಅಂದುಕೊಂಡಿದ್ದೆವು. ಮರುದಿನ ಪತ್ರಿಕೆ ನೋಡುತ್ತಿದ್ದೇನೆ, ಆ ಕಾರಣ ಕುರಿತ ಮನುಷ್ಯ ಜೀವದೊಂದಿಗೆ ಬಚಾವಾಗಿದ್ದ. ಅದು ಅದೃಷ್ಟ. ಅದೇ ಚಾಮರಾಜಪೇಟೆಯಲ್ಲಿದ್ದ ನಮ್ಮ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ದರು. ಲಾರಿಯನ್ನು ನಿಯಂತ್ರಣ ತಪ್ಪಿ ಬಂದು ಹೊಡೆದು ಸ್ಥಳದಲ್ಲೇ ಮೃತನಾಗಿದ್ದ. ಅದು ದುರಾದೃಷ್ಟ. ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ಅದೃಷ್ಟ ದುರಾದೃಷ್ಟದ ಘಟನೆಗಳು ಘಟಿಸುತ್ತವೆ. ಆದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಜೂಜುಕೋರರಾಗುತ್ತಾರೆ. ನೋಡ್ರಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ಹೇಳ್ತಿದ್ದಾರೆ, ಗಮನಿಸಬೇಕು. ಅವರು ತುಂಬಾ ಸಲ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಸರ್ತಿ ಯೋಚನೆ ಮಾಡಿರ್ತಕ್ಕಂಥದ್ದು ಉಂಟು. ಏನಂತ ಅದೃಷ್ಟ ಏನು? ಈ ಅದೃಷ್ಟ ಅಂತ ಹೇಳ್ತೀವಲ್ಲ, ಆ ಅದೃಷ್ಟ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಅವರು ಕೂಡ ಯೋಚನೆಯನ್ನು ಮಾಡಿದ್ದಾರೆ. ಅದಕ್ಕೆ ಅವರು ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ಅತಿ ಕಡಿಮೆ ಸಂಭವಿಸಿರ್ತಕ್ಕಂಥ ಘಟನೆ ನಡೆದಾಗ, ಅಂದ್ರೆ ಯಾವ್ದಾದ್ರು ಕೆಲಸ ನಾವು ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ತೀವಲ್ಲ, ಅಚಾನಕ್ ಕೆಲಸ ಅಂತಕ್ಕಂಥದ್ದು ಆದ್ರೆ, ಆ ಕೆಲಸ ಯಶಸ್ವಿ ಆದ್ರೆ ಅದನ್ನ ನಾವು ಅದೃಷ್ಟ ಅಂತ ಹೇಳ್ತೇವೆ. ಆ ಕೆಲಸದಲ್ಲಿ ಏನೋ ಶ್ರಮವಾಗಿಬಿಟ್ಟು ಏನು ಮಾಡಿರಲ್ಲ ಅಂತ ಘಟನೆಗಳು ನಾವೇನು ಮಾಡದೇ ಇದ್ದಾಗ ಕೂಡ ಕೆಲವೊಂದ್ಸಲ ಘಟನೆಗಳು ನಡೆದಾಗ, ಇನ್ನೇನು ಕೆಲಸ ಮುಗಿದೋಯ್ತು, ಈ ಕೆಲಸ ಆಗೋದೇ ಇಲ್ಲ ಅನ್ಕೊಂಡಿರ್ತೀವಲ್ಲ, ಅಂತ ಕೆಲಸಗಳು ಕೆಲವೊಂದ್ಸರಿ ಆದಾಗ ಅವುಗಳನ್ನ ನಾವೇನು ಕರಿತೀವಿ ಇಲ್ಲಿ, ಅಂತವನ್ನ ನಾವು ಅದೃಷ್ಟ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಅದಕ್ಕೆ ಅವರು ಉದಾಹರಣೆಗಳನ್ನು ಕೊಡ್ತಾರೆ. ಈ ಕೃತಿಯನ್ನು ಬರೆದಿರ್ತಕ್ಕಂಥ ಕೆಲವು ತಿಂಗಳ ಹಿಂದೆ ಅವರು ಕಾರ್ಖಾನೆಗೆ ಹೋಗ್ತಕ್ಕಂಥ ಏರ್ಪೋರ್ಟ್ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು, ಒಂದು ಅಪಘಾತ ಸಂಭವಿಸಿತ್ತು. ಕಾರು ಅಂತಕ್ಕಂಥದ್ದು ಪೂರ್ತಿ ನಚ್ಚು ಗುಜ್ಜಾಗಿತ್ತು, ಪೂರ್ತಿ ಚಪ್ಪಟ್ಟಾಗಿತ್ತು. ಅಂದ್ರೆ ಆಕ್ಸಿಡೆಂಟ್ ಆಗೋಗಿದೆ. ಇವ್ರು ಅದೇ ರೋಡ್ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ನೋಡಿದ್ದಾರೆ. ಅವ್ರು ಅನ್ಕೊಂಡ್ರು ಈ ಕಾರು ಅಂತಕ್ಕಂಥ ಯಾರು ಕೂಡ ಜೀವನ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಕಾರು ಅಷ್ಟರ ಮಟ್ಟಿಗೆ ಪೂರ್ತಿಯಾಗಿ ನಚ್ಚು ಗುಜ್ಜಾಗಿದೆ. ಆದ್ರೆ ತಿರುಗಿನ ಪತ್ರಿಕೆ ಓದ್ಬೇಕಾದ್ರೆ ಅದೇ ಏರ್ಪೋರ್ಟ್ ರೋಡಲ್ಲಿ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಬಗ್ಗೆ, ಅಪಘಾತದ ಬಗ್ಗೆ ಕೊಟ್ಟಿದ್ರು ದಿನಪತ್ರಿಕೆಯಲ್ಲಿ. ಆ ವ್ಯಕ್ತಿ ಕೂಡ ಏನೂ ಆಗಿದ್ದಿಲ್ಲ, ಪ್ರಾಣಾಪಾಯದಿಂದ ಪಾರಾಗಿದ್ದ. ಇದನ್ನು ನಾವು ಅದೃಷ್ಟ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಇವರ ನೆಂಟರ ಒಬ್ಬನು ಏನ್ ಮಾಡಿದ್ದ, ಚಾಮರಾಜಪೇಟೆಯಲ್ಲಿದ್ದ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ತನ್ನ ಮಾಡಿ ತಾನು ಹೋಗ್ತಿದ್ದ. ಆದ್ರೆ ಒಂದು ಲಾರಿ ನಿಯಂತ್ರಣವನ್ನು ತಪ್ಪಿಟ್ಟು, ಡ್ರೈವರ್ ನಿಯಂತ್ರಣವನ್ನು ತಪ್ಪಿಟ್ಟು ಫುಟ್ಪಾತ್ ಅಲ್ಲಿದ್ದ ಇವನಿಗೂ ಕೂಡ ಸ್ಥಳದಲ್ಲೇ ಪ್ರಾಣವನ್ನು ಕೂಡ ಬಿಟ್ಟಿದ್ದ. ಯಾಕೆ ಮಾಡಿಲ್ಲಪ್ಪ ಇಲ್ಲಿ ಅಂತ ಹೇಳಿದ್ರೆ, ಅದೃಷ್ಟ ದುರಾದೃಷ್ಟ ಅಂತಕ್ಕಂಥದ್ದು ಜೀವನದಲ್ಲಿ ಯಾವಾಗೋ ಒಂದ್ಸರಿ ಸಂಭವಿಸುತ್ತೆ, ಯಾವಾಗ ಒಂದ್ಸಲ ಆಗುತ್ತೆ. ಅದು ಪದೇ ಪದೇ ಯಾವಾಗ ಕೂಡ ಆಗಲ್ಲ. ಯಾವಾಗ ಒಂದ್ಸಲಿಂದ ಸಂಭವನೀಯ ಘಟನೆಗಳು ಜೀವನದಲ್ಲಿ ನಡೀತಾ ಹೋಗುತ್ತೆ. ಇಂಥವನ್ನು ನಾವು ಅದೃಷ್ಟ ಮತ್ತೆ ದುರಾದೃಷ್ಟದ ಘಟನೆಗಳು ಯಾವಾಗ ಒಂದ್ಸರಿ ಘಟಿಸ್ತಾ ಹೋಗ್ತವೆ.
ನಡೀತಾ ಹೋಗ್ತವೆ. ಹಾಗಾಗಿ ಇದು ಪದೇ ಪದೇ ರಿಪೀಟ್ ಆಗೋದಿಲ್ಲ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಇವುಗಳನ್ನು ಅದೃಷ್ಟ ದುರದೃಷ್ಟ ಅಂತ ಹೇಳ್ಬಿಟ್ಟು ಕರಿತೀವಿ. ಆದರೆ ಅದೃಷ್ಟವನ್ನೇ ನಂಬ್ಕೊಂಡ್ಬಿಟ್ಟು ಅದೃಷ್ಟವನ್ನೇ ಅವಲಂಬಿಸ್ಬಿಟ್ಟು ಬದುಕಲು ಹೊರಟವರನ್ನ, ಬರೀ ಅದೃಷ್ಟನೇ ಇರಲಿ ಅಂತ ಹೇಳ್ಬಿಟ್ಟು ಬದುಕೋದಕ್ಕೆ ಹೊರಟವರನ್ನ ನಾವು ಜೂಜುಕೋರರಾಗುತ್ತಾರೆ. ಅವರೆಲ್ಲರೂ ಕೂಡ ನಾವು ಜೂಜುಕೋರ ಅಂತ ಹೇಳ್ಬಿಟ್ಟು ಕರಿಬೇಕಾಗುತ್ತೆ. ಅವರೆಲ್ಲರೂ ಕೂಡ ಜೂಜುಕೋರರಾಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಬರೀ ಅದೃಷ್ಟ ಅಷ್ಟೇ ಬೇಕಪ್ಪ, ಬರೇ ಒಳ್ಳೇದಷ್ಟೇ ಬೇಕಪ್ಪ, ನಿಮಗೆ ಒಳ್ಳೇದಷ್ಟೇ ಬೇಕು, ಕೆಡಕಾಗಬಾರ್ದು ಅಂತ ಹೇಳಿದ್ರೆ ಅದು ಯಾವಾಗ ಜೀವನ ಅಂದ್ಮೇಲೆ ಅದು ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ, ಎಲ್ಲವನ್ನೂ ಕೂಡ ಬಂದಂಗೆ ಸ್ವೀಕರಿಸಬೇಕು. ನೀನು ಹೇಳ್ತಿದ್ದೆ ಅದನ್ನೇ ಜೂಜಾಡಕ್ಕೆ ಯಾಕೆ ಕುಂತಿರ್ತಾರೆ? ಜೂಜಾಡೋದಕ್ಕೆ ಬರೇ ಲಾಭ ಬಗ್ಗೆ ಅನ್ನೋ ಕಾರಣಕ್ಕೆ ಕುಂತಿರ್ತಾರೆ. ಯಾರು ಕೂಡ ನಾವು ಸೋತೋಗ್ಬೇಕು ಅನ್ನೋ ಕಾರಣ ಕುಂತಿರಲ್ಲ. ಅದೇ ರೀತಿಯಾಗಿ ಜೀವನದಲ್ಲೂ ಕೂಡ ಬರೀ ಅದೃಷ್ಟವನ್ನ ನಂಬ್ಕೊಂಡ್ಬಿಟ್ಟು ನಾವು ಜೀವನ ಮಾಡ್ತೀವಿ ಅಂತ ಹೇಳಿದ್ರೆ ಅಂಥವ್ರು ಜೂಜುಕೋರ ಆಗ್ತಾರೆ ಅಂತ ಹೇಳ್ಬಿಟ್ಟು ಲೇಖಕಿಯವರು ನಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಜೀವನ ಅಂದಾಗ ದುರದೃಷ್ಟನೂ ಬರ್ಬೋದು, ಅದೃಷ್ಟನೂ ಬರ್ಬೋದು, ಎರಡೂ ಬಂದಾಗಲೂ ಕೂಡ ನಾವು ಹೊಂದ್ಕೊಂಡು ಹೋಗ್ತಕ್ಕಂಥದ್ದೇ ಜೀವನ. ಹಾಗಾಗಿ ಬರೀ ಅದೃಷ್ಟವನ್ನೇ ನಂಬ್ಕೊಂಡು ಜೀವನವನ್ನು ಮಾಡಬಾರ್ದು, ಅದು ತಪ್ಪಾಗುತ್ತೆ ಅಂತ ಮಾತನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅನ್ಕೊಂಡ್ರೆ, ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತ ಎಸೆಯುತ್ತಿದ್ದರೂ ಬದುಕು 100,000 ಅವಕಾಶಗಳನ್ನು ನಮ್ಮೆದುರು ತೆರೆಯುತ್ತದೆ. ಎಂಥ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರುತ್ತವೆ. ದಿನ ಪಡೆಯುವ ಗಂಡನನ್ನು ಪಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿಬಿದ್ದಿದ್ದ ಕೇವಲ 10ನೇ ತರಗತಿ ಓದಿದ್ದ 3 ಸಣ್ಣ ಮಕ್ಕಳ ತಾಯಿ ನವಿಯ ತಾನು ಓದಿಲ್ಲ, ತವರಿಗೆ ಸಂಪತ್ತಿಲ್ಲ, ಬೆಂಬಲಕ್ಕೆ ಯಾರಿಲ್ಲ, 3 ಮಕ್ಕಳು ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟಿ ದುರಾದೃಷ್ಟಕ್ಕೆ ಅಲುಬಿ ಕೂರಲಿಲ್ಲ. ಅವರೆದುರು ಆಯ್ಕೆಗಳಿದ್ದವು. ಅಂತಹ ಕೆಟ್ಟ ಸಂದರ್ಭದಲ್ಲೂ 40ರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. 3 ಮಕ್ಕಳನ್ನು ಮುಂದೆ ತಂದರು. ನೋಡ್ರಿ, ಈಗ ಹೇಳ್ತಿದ್ದಾರೆ ಬದುಕು ಸದಾ ಅದೃಷ್ಟಗಳನ್ನು ನಮ್ಮ ಹತ್ರ ಕೊಡದೇ ಇದ್ರು, ಅದೃಷ್ಟಗಳನ್ನು ನಮ್ಮ ಹತ್ರ ಎಸೆಯದಿದ್ರು ಕೂಡ ಬದುಕು ನಮಗೆ 100 ಅವಕಾಶಗಳನ್ನ 1000 ಅವಕಾಶಗಳನ್ನ ನಮ್ಮೆದುರು ತೆರೆದಿರುತ್ತೆ, ನಮಗೆ ತೋರಿಸ್ತಾ ಹೋಗುತ್ತೆ. ಆ ಅವಕಾಶಗಳನ್ನ ಎಂತ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ನಮ್ಮೆದುರು ಆಯ್ಕೆಗಳಿರ್ತಾವೆ. ತುಂಬಾ ಕೆಟ್ಟ ಪರಿಸ್ಥಿತಿ ಇದೆಯಪ್ಪ, ಏನೋ ಮಾಡೋಕ್ಕಾಗ್ತದೆ ಅಂತ ಅಂದ್ರೂ ಕೂಡ ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ಎದುರುಗಡೆ ತುಂಬಾ ಮುಖ್ಯವಾಗಿರುವಂತಹ ಆಯ್ಕೆಗಳಿರ್ತವೆ. ಏನ್ ಮಾಡಬಹುದು ಈಗ ನಾವು, ನೆಕ್ಸ್ಟ್ ಹೆಜ್ಜೆ, ಮುಂದಿನ ಹೆಜ್ಜೆ ಯಾವ ರೀತಿ ಇಡಬಹುದು ಅನ್ನೋದಕ್ಕೆ ಆಯ್ಕೆಗಳಿರ್ತವೆ. ಆ ಆಯ್ಕೆಗಳಿಂದ ನಾವೇನ್ ಮಾಡಬೇಕು, ನಮ್ಮ ಬದುಕನ್ನ ಪೂರ್ತಿಯಾಗಿ ಮತ್ತೆ ಬದಲಾಯಿಸ್ಕೋಬಹುದು. ಇಂಥ ಉದಾಹರಣೆಯನ್ನು ಕೂಡ ನಮಗೆ ಕೊಡ್ತಾ ಇದ್ದಾರೆ. ಒಂದು ಉದಾಹರಣೆ ಕೊಡ್ತಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಫ್ಲವಿಯಾ ಅಂತ ಹೇಳ್ಬಿಟ್ಟು ಒಂದು ಹುಡುಗಿ, ಕನ್ನಡ ನೆಲದ ಹುಡುಗಿ, ಅವಳನ್ನ ಏನ್ ಮಾಡಿದ್ರು, ಮುಂಬೈಗೆ ಕೊಟ್ಟು ಮದುವೆಯನ್ನು ಮಾಡಿದ್ರು. ಮದುವೆಯನ್ನು ಆಯ್ತು. ಆ ಹುಡುಗಿ ಓದಿರ್ತಕ್ಕಂಥದ್ದು ಕೇವಲ 10ನೇ ತರಗತಿ. ಆದ್ರೂ ಕೂಡ ಮದುವೆ ಆಗಿರ್ತಕ್ಕಂಥ ಗಂಡ ಅವಳನ್ನ ಸರಿಯಾದ ರೀತಿ ನೋಡ್ಕೊಳ್ಳಿಲ್ಲ. ಅವ್ರ ಮನೆಯವರೆಲ್ಲರೂ ಕೂಡ ಅವಳಿಗೆ ಚಿತ್ರಹಿಂಸೆಯನ್ನು ಕೊಡ್ತಿದ್ರು, ತುಂಬಾ ಕಾಟ ಕೊಡ್ತಿದ್ರು. 3 ಮಕ್ಕಳು ಬೇರೆ ಆಗಿದ್ರು. ಒಬ್ಬಳೇ ಇದ್ರು ಬೇಕಾದ್ರೆ ಹೆಂಗನ್ನು ಜೀವನ ಮಾಡ್ಬೋದು, ಜೊತೆಗೆ 3 ಮಕ್ಕಳಾಗಿದ್ರು. ಆದ್ರೂ ಕೂಡ ಅವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ಲ. ಹಾಗಾಗಿ ಅಂತ ವಯಸ್ಸಿನಲ್ಲೂ ಅಂದ್ರೆ 40 ವರ್ಷ ಆಗಿದೆ. ಈಗ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನಾವೇನ್ ಮಾಡಲಿ, ಗಂಡನ ಚಿತ್ರಹಿಂಸೆನ ತಕ್ಕೊಂಡೆ, ಬೇರೆ ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸುಮ್ಮನೆ ಕೂರ್ಲಿಲ್ಲ. ಅದೇ 40ನೇ ವಯಸ್ಸಿನಲ್ಲೂ ಕೂಡ ಅವಳು ಮತ್ತೆ ಓದೋದಕ್ಕೆ ಪ್ರಾರಂಭ ಮಾಡ್ತಾಳೆ. ತುಂಬಾ ಕ್ಲಿಷ್ಟಕರವಾದ, ತುಂಬಾ ಕಷ್ಟಕರವಾಗಿರ್ತಕ್ಕಂಥ ವಿಷಯವಾಗಿರ್ತಕ್ಕಂಥ ಯಾವುದನ್ನ ಲಾ ವಿಷಯವನ್ನ ಆಯ್ಕೆ ಮಾಡ್ಕೊಳ್ತಾಳೆ. ಲಾ ಕಾಲೇಜಿಗೆ ಸೇರ್ಕೊಳ್ತಾಳೆ. ಆ ವಿಷಯವನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಆ ವಯಸ್ಸಿನಲ್ಲೂ ಕೂಡ ಛಲ ಬಿಡದೆ ಓದ್ತಾಳೆ. ಛಲ ಬಿಡದೆ ಓದ್ಬಿಟ್ಟು ಇಡೀ ಮುಂಬೈ ಪಟ್ಟಣಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ನ್ಯಾಯವಾದಿಯಾಗಿ ಇವತ್ತು ಕೂರಿಸಿಕೊಂಡಿದ್ದಾಳೆ ಅಂತಕ್ಕಂಥ ಉದಾಹರಣೆ ಕೊಡ್ತಾ ಇದ್ದಾರೆ. ನನಗೆ 40 ವರ್ಷ ಆಗಿದೆ, 3 ಮಕ್ಕಳಿದ್ದಾವೆ, 3 ಮಕ್ಕಳನ್ನ ಹೆಂಗೆ ಸಾಕೋದು? ಗಂಡ ಬೇರೆ ಸರಿಯಾಗಿ ನೋಡ್ಕೊಳ್ತಿಲ್ಲ, ಗಂಡನ ಮನೆ ಬೇರೆ ಸರಿಯಾಗಿ ನೋಡ್ಕೊಳ್ತಿಲ್ಲ, ಅದಕ್ಕೆ ನಾನು ಬೇರೆ SLC ಓದಿರೋದು, ನನ್ನ ಕೈಲಿ ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸುಮ್ಮನೆ ಕೂತಿದ್ರೆ ಅವಳ ಜೀವನ ಅಂತಕ್ಕಂಥದ್ದು ಸರಿಯಾಗ್ತಿರ್ಲಿಲ್ಲ. ಸೀತಾ ಜೀವನ ಯಾವ ರೀತಿಯಾಗಿ ದುರಂತದಲ್ಲಿ ಅಂತ್ಯವಾಯಿತೋ
ಇವಳ ಜೀವನ ಕೂಡ ಅದೇ ರೀತಿ ಆಗ್ತಿತ್ತು. ಆದರೆ ಅದಕ್ಕೆ ಅವಕಾಶ ಅಂತಕ್ಕಂಥದ್ದು ರವಿಯ ಕೊಡಲಿಲ್ಲ. ಅವಳು ಕಷ್ಟಪಟ್ಟು ಆಯ್ಕೆಗಳನ್ನು ತಗೊಂಡು ಸರಿಯಾದ ಆಯ್ಕೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಓದೋದಕ್ಕೆ ಪ್ರಾರಂಭ ಮಾಡಿದ್ರು. ನಿರಂತರವಾಗಿರ್ತಕ್ಕಂಥ ಶ್ರಮವನ್ನು ಹಾಕಿದ್ರು. ಹಾಕ್ಬಿಟ್ಟು ಓದ್ತಾ ಹೋಗ್ತಾಳೆ. ಓದಾದ ನಂತರ ತಾನು ಅನ್ಕೊಂಡಿರ್ತಕ್ಕಂಥದ್ದನ್ನ ಸಾಧನೆ ಮಾಡ್ತಾಳೆ. ಇಡೀ ಮುಂಬೈ ನಗರಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ನ್ಯಾಯವಾದಿಯಾಗಿಟ್ಟು ಗುರುತಿಸಿಕೊಳ್ತವೆ. ಈ ರೀತಿಯಾಗಿ ಆ ಬದುಕಿನಲ್ಲಿ ಅದೃಷ್ಟ ದುರಾದೃಷ್ಟಗಳು ಏನೇ ಬಂದರೂ ಕೂಡ ಆಯ್ಕೆಗಳಂತೂ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ 100,000 ಆಯ್ಕೆಗಳಂತೂ ಇದ್ದೇ ಇರ್ತವೆ. ಆಯ್ಕೆಗಳನ್ನು ನೀವು ತಗೊಳ್ರಿ. ಆಯ್ಕೆಗಳನ್ನು ಆಯ್ಕೆ ಮಾಡಿಕೊಂಡು ತಗೊಂಡ್ಬಿಟ್ಟು ಅದ್ರ ಮೂಲಕ ನೀವು ಜೀವನವನ್ನು ಸಾಗಿಸ್ತೀರಿ ಅಂತ ಹೇಳ್ಬಿಟ್ಟು ಒಂದು ಸಂದೇಶವನ್ನ ಲೇಖಕಿಯವರು ನಮಗೆ ಕೊಡ್ತಾ ಇದ್ದಾರೆ. ಇದು ಒಂದು ಉದಾಹರಣೆ ಆಯಿತು. ಮುಂದೆ ಏನ್ ಹೇಳ್ತಾರೆ, ಮುಂದೆ ಮತ್ತೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ನೋಡ್ರಿ. ಅದರಲ್ಲಿ ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಅಸಹ್ಯ ಇರುವ ಸಮಯದಲ್ಲಾದರೂ ತನಗೆ ದುರಾಸೆಯ ಈ ಹುಡುಗನನ್ನು ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡಳು. ನೋಡ್ರಿ, ನಿಶಾ ಶರ್ಮಾ ಅಂತಕ್ಕಂಥ ಇನ್ನೊಂದು ಹುಡುಗಿಯ ಉದಾಹರಣೆಯನ್ನು ಕೊಡ್ತಾ ಇರ್ತಾರೆ. ನಿಶಾ ಶರ್ಮಾ ಇಂಜಿನಿಯರಿಂಗ್ ಓದಿರ್ತಕ್ಕಂಥ ಒಬ್ಬ ಹುಡುಗಿ, ಸುಂದರವಾಗಿರ್ತಕ್ಕಂಥ ಒಬ್ಬ ಹುಡುಗಿ. ಇವ್ರ ಮನೆಯಲ್ಲಿ ಕೂಡ ನಿಶಾ ಶರ್ಮಾಗೆ ಗಂಡನ್ನ ನೋಡಿದ್ರು. ಮದುವೆ ಕೂಡ ನಿಶ್ಚಯ ಆಗಿತ್ತು. ಮದುವೆ ನಿಶ್ಚಯ ಆಗಿದ್ದು ಕೂಡ ವರದಕ್ಷಿಣೆಯನ್ನು ಅಪಾರವಾಗಿ ಇಸ್ಕೊಂಡಿದ್ರು. ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಇತ್ಯಾದಿಗಳನ್ನ ಒಂದೊಂದಲ್ಲಿ ಎರಡೆರಡು ಇಸ್ಕೊಂಡಿದ್ರು. ಇಷ್ಟೆಲ್ಲ ಕೊಟ್ಟರು ಕೂಡ ತಾಳಿ ಕಟ್ಟತಕ್ಕಂಥ ಸಮಯದಲ್ಲಿ ಅಸೇವಣೆ ಇನ್ನೇನು ಹೇಳಬೇಕು ಅಂತ ಸಮಯದಲ್ಲಿ ಕೂಡ ಮತ್ತೆ ವರದಕ್ಷಿಣೆಗೆ ಮತ್ತೆ ಡಿಮ್ಯಾಂಡ್ ಮಾಡಿದ್ರು. ಇನ್ನೂ ನಮಗೆ ವರದಕ್ಷಿಣೆ ಇಲ್ಲ ಅಂದ್ರೆ ನಾವು ಮದುವೆ ಆಗುದಿಲ್ಲ, ಮದುವೆ ನಿಲ್ಲಿಸ್ತೀವಿ ಅಂತಕ್ಕಂಥ ಮಾತುಗಳು ಕೂಡ ಗಂಡನ ಕಡೆಯವರಿಂದ ಬಂತು. ಆಗ ನಿಶಾ ಶರ್ಮಾ ಇದನ್ನು ಪ್ರತಿಭಟಿಸ್ತಾಳೆ. ಇಷ್ಟೊಂದು ಆಸೆ ಪಟ್ಟವನ್ನ ಮದುವೆ ಆಗದೆ ಪರವಾಗಿಲ್ಲ ಹಾಗೆ ಸಮೇತ ನಾವು ಮದುವೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತಿರಸ್ಕಾರ ಮಾಡ್ತಾಳೆ. ಆ ಮದುವೆನ ಅಲ್ಲಿಗೆ ನಿಲ್ಲಿಸ್ತಾರೆ. ಯಾಕಂದ್ರೆ ಕೊಡದೆಲ್ಲ ಈಗಾಗಲೇ ಕೊಟ್ಟಿದ್ರು. ಕೊಡದೆಲ್ಲ ಪೂರ್ತಿಯಾಗಿ ಕೊಟ್ಟಿದ್ರು ಕೂಡ ಮತ್ತೇನ್ ಮಾಡ್ತಾರೆ, ಮತ್ತೆ ಅವರು ಮತ್ತೆ ಇನ್ನೂ ಹೆಚ್ಚಿನ ಹಣವನ್ನ, ಹೆಚ್ಚಿನ ದುಡ್ಡನ್ನು ಕೇಳ್ತಾ ಹೋಗ್ತಾರೆ, ಹೆಚ್ಚಿನ ವರದಕ್ಷಿಣೆಯನ್ನು ಕೇಳ್ತಾ ಹೋಗ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಆ ನಿಶಾ ಶರ್ಮಾ ಆ ಆಯ್ಕೆಯನ್ನ ಪೂರ್ತಿಯಾಗಿ ತಿರಸ್ಕರಿಸಿದ್ರು. ಪೂರ್ತಿಯಾಗಿ ಇಷ್ಟೊಂದು ದುರಾಸೆ ಇರ್ತಕ್ಕಂಥ ಹುಡುಗನನ್ನ ಕೊಟ್ಟಿದ್ದೀವಿ, ಇನ್ನೂ ಬೇಕು ಅಂತಕ್ಕಂಥ ದುರಾಸೆ ಇರ್ತಕ್ಕಂಥ ಹುಡುಗನನ್ನ ನಾನು ತಿರಸ್ಕಾರ ಮಾಡ್ತಿದ್ದೀನಿ, ನನಗೆ ಹುಡುಗ ಬೇಡ, ನಾನು ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಸೆಮಣೆ ಹೇಳಿದ್ರು ಕೂಡ ಮದುವೆಯನ್ನ ನಿಶಾ ಶರ್ಮಾ ಅಲ್ಲಿಗೆ ನಿಲ್ಲಿಸ್ತಾ ಹೋಗ್ತಾಳೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ವರದಕ್ಷಿಣೆ ತಗೊಳ್ಳದೇ ಕೂಡ ಮದುವೆ ಆಗತಕ್ಕಂಥ ಹುಡುಗ ನಿಶಾ ಶರ್ಮನಿಗೆ ಸಿಗ್ತಾ ಹೋಗ್ತಾಳೆ. ಮತ್ತೆ ಮುಂದೆ ನಿಶಾ ಶರ್ಮಾ ಮದುವೆಯನ್ನು ಕೂಡ ಆಗುತ್ತೆ. ಆ ಸಮಯಕ್ಕೆ ಆ ದುರಾಸೆ ಇರ್ತಕ್ಕಂಥ ಹುಡುಗನನ್ನ ನಿಶಾ ಶರ್ಮಾ ತಿರಸ್ಕಾರ ಮಾಡೋಕ್ಕೆ ಅವರಿಗೆ ಒಳ್ಳೆಯದಾಯಿತು. ಈ ರೀತಿಯಾಗಿ ನಾವು ಜೀವನದಲ್ಲಿ ಆಯ್ಕೆಗಳನ್ನ ಇಟ್ಕೋಬೇಕು. ಯಾವುದು ಸರಿಯಾದ ಆಯ್ಕೆ ಇದೆಯೇ ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು, ಅದನ್ನ ನಾವು ತಗೋಬೇಕು, ಅದರ ಮೂಲಕ ನಮ್ಮ ಜೀವನವನ್ನ, ನಮ್ಮ ಬದುಕನ್ನು ನಾವು ಕಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾವೇನೇ ಮಾಡಿದ್ರು ಕೂಡ ನಮ್ಮ ಜೀವನದಲ್ಲಿ ಅದೃಷ್ಟಗಳು ಏನೇ ಬಂದರೂ ಕೂಡ ಆಯ್ಕೆಗಳು ಸಾವಯವ. ನಮಗೆ ಆಯ್ಕೆಗಳ ಮೂಲಕ ನಾವು ನಮ್ಮ ಬದುಕನ್ನ ಕಟ್ಕೊಳ್ಬೇಕಾಗಿದೆ. ಎಲ್ರಿಗೂ ಹೇಳ್ತಕ್ಕಂಥ ವಿಚಾರ ಇದೆ. ನನಗೂ ಹೇಳ್ಬೋದು, ನಿಮಗೂ ಹೇಳ್ಬೋದು. ನೀವು ಮುಂದೆ ಏನು ಆಯ್ಕೆಗಳನ್ನು ಇಟ್ಕೊಂಡಿದ್ದೀರಿ, ಏನು ಮಾಡ್ಬೇಕಂತಿದ್ದೀರಿ, ಯಾವ ರೀತಿ ಯಾವ ನಿಟ್ಟಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಬೇಕಂತಿದ್ದೀರಿ, ಯಾವುದರಲ್ಲಿ ನಿಮಗೆ ಆಸಕ್ತಿ ಇದೆ, ಯಾವ ಆಯ್ಕೆಯನ್ನು ನೀವು ತಗೊಳ್ತಿದ್ದೀರಾ, ಆ ನಿಟ್ಟಿನಲ್ಲಿ ಏನೇ ನೀವು ಓದ್ತಾ ಇದ್ದೀರಾ, ಎಲ್ಲವೂ ಕೂಡ ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗ್ತವೆ. ಅವೆಲ್ಲ ಪ್ರಶ್ನೆಗಳು ನಮ್ಮ ಹತ್ರ ಉತ್ತರ ಇದೆಯಾ, ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದೀವಾ? ಹಾಗಾಗಿ ಎಲ್ಲ ಆಯ್ಕೆಗಳ ಮೂಲಕ ನೀವು ಕೂಡ ನಿಮಗೆ ಸರಿಯಾಗಿರ್ತಕ್ಕಂಥ ಆಯ್ಕೆಯನ್ನು ನೀವು ತಗೋಬೇಕಾಗುತ್ತೆ. ಅದರ ಮೂಲಕ ನಿಮ್ಮ ಜೀವನವನ್ನು ನೀವು ಕೂಡ ಕಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಿಶಾ ಶರ್ಮಾಗೆ ದುರಾಸೆ ಹುಡುಗನನ್ನ ತಿರಸ್ಕಾರ ಮಾಡಿದ್ರು ಕೂಡ ಮುಂದೆ ಅದಕ್ಕಿಂತ ಒಳ್ಳೆ ಸಂಬಂಧ ಅಂತಕ್ಕಂಥದ್ದು ಬಂತು. ವರದಕ್ಷಿಣೆ ಇಲ್ಲದೇ ಕೂಡ ಹುಡುಗ ನಿಶಾ ಶರ್ಮನ ಮದುವೆ ಕೂಡ ಆಗ. ಮತ್ತೇನ್ ಹೇಳ್ತಾರೆ ನೋಡ್ರಿ, ಬದುಕು ನಮ್ಮೆದುರು 100 ದಾರಿಗಳನ್ನು ತೆರೆದಿದೆ. ನಮ್ಮಂತ ಬಹುಪಾಲು ಮಧ್ಯಮ ವರ್ಗದವರ ಎದುರು 100,000 ಆಯ್ಕೆಗಳಿವೆ. ಓದುವ ಆಯ್ಕೆ, ಜಗೇರಿರುವ ಆಯ್ಕೆ, ಫ್ಲೆಮಿಂಗ್ ಚಟಕ್ಕೆ ಬೀಳದ ಆಯ್ಕೆ, ವರದಕ್ಷಿಣೆ
ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ, ಅಂತಹ ಪುಣ್ಯಾತ್ಮ ಸಿಗದಿದ್ದರೆ ಮದುವೆ ಆಗದೆ ಇರುವ ಆಯ್ಕೆ. ಬದುಕು ನಮ್ಮೆದುರು 100 ಅವಕಾಶಗಳನ್ನು ಇಟ್ಟಿದೆ, ಬಳಸಿಕೊಳ್ಳಬೇಕಷ್ಟೇ. 100 ಹಾದಿಯನ್ನು ಆರಿಸಿದೆ, ಎದ್ದು ನಡೆಯಬೇಕಷ್ಟೇ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಬದುಕು ನಮ್ಮೆದುರು 100 ದಾರಿಗಳನ್ನ ತೆರೆದಿಟ್ಟಿರುತ್ತಂತೆ. 100 ದಾರಿಗಳು ನಮಗೆ ಇರ್ತಾವಂತೆ. ಆ ಬದುಕಿನಲ್ಲಿ ನಾವು ಹೋಗ್ಬೇಕಾದ್ರೆ 100 ದಾರಿಗಳು ನಮ್ಮ ಕಡೆ ಕಾಣ್ತಾ ಇರ್ತವೆ. ನಮ್ಮಂತ ಬಹುಪಾಲು ಮಧ್ಯಮ ವರ್ಗದವರು ಎಲ್ಲರಿಗೂ ಕೂಡ ಬಡವರಿಗೆ ಎಲ್ಲರಿಗೂ ಕೂಡ ಹೇಳ್ತಕ್ಕಂಥ ಮಾತು. ನಮ್ಮಂತ ಬಹುಪಾಲು ಈ ದೇಶದಲ್ಲಿ ಇರ್ತಕ್ಕಂಥದ್ದು ಮಧ್ಯಮ ವರ್ಗದವರು. ಅವರೆಲ್ಲರೂ ಕೂಡ ನಮ್ಮ ಮಧ್ಯಮ ವರ್ಗದವರು ಎಲ್ಲರಿಗೂ ಕೂಡ 100 ಅಥವಾ 1000 ಆಯ್ಕೆಗಳು ನಮ್ಗೆ ಕಾಣ್ತಾ ಇರ್ತವೆ. 1000 ಆಯ್ಕೆಗಳು ನಮ್ಗೆ ಇರ್ತವೆ. ಅವು ಯಾವ್ಯಾವ ಉದಾಹರಣೆ ಕೆಲವರು ಹೇಳ್ತಾ ಇದ್ದಾರೆ, ನಮ್ಗೆ 1000 ಆಯ್ಕೆಗಳು ಇರ್ತವೆ. ಯಾವ ಆಯ್ಕೆಗಳು ಇರ್ತವೆ? ಓದುವ ಆಯ್ಕೆ ನೋಡ್ರಿ, ಚೆನ್ನಾಗಿ ಓದ್ತಕ್ಕಂಥ ಆಯ್ಕೆ. ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ಛಲ ಬೆಳೆದ ಸಾಧಿಸೋವರೆಗೂ ಅದು ಸಾಧಿಸೋವರೆಗೂ ನೀನು ಅನ್ಕೊಂಡಿರ್ತಕ್ಕಂಥದ್ದನ್ನ ಸಾಧಿಸೋವರೆಗೂ, ನಿನ್ನ ಗುರಿಯನ್ನು ನೀವು ಮುಟ್ಟೋವರೆಗೂ ನೀನೇನ್ ಮಾಡ್ಬೇಕು? ತುಂಬಾ ಚೆನ್ನಾಗಿ, ತುಂಬಾ ಅದ್ಭುತವಾಗಿ ನೀವು ಓದ್ತಾ ಹೋಗ್ಬೇಕು. ಓದ್ತಕ್ಕಂಥ ಆಯ್ಕೆ, ಆ ಆಯ್ಕೆ ಕೂಡ ನಮಗಿರುತ್ತೆ. ಜರ್ದ ಜಗಿರುವ ಆಯ್ಕೆ ನೋಡ್ರಿ, ಗುಟ್ಕ ತಂಬಾಕುಗಳನ್ನೆಲ್ಲವನ್ನು ಕೂಡ ಅನೇಕ ಜನ ಉಪಯೋಗ ಮಾಡಿಬಿಟ್ಟು ತಮ್ಮ ಆರೋಗ್ಯವನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಈಗಿನ ಯುವ ಪೀಳಿಗೆ ಇದಕ್ಕೆ ಒಳಗಾಗ್ತದೆ. ಇದನ್ನು ನಾವು ನಿಷೇಧಿಸಬೇಕು. ಯಾಕೆ ಜರ್ದ ಜಗಿಯಬಾರದು. ಜೀವನ ಪೂರ್ತಿ ನಾವು ಜರ್ದವನ್ನ ಗುಟ್ಕವನ್ನ ಜಗಿಯಕ್ಕೆ ಹೋಗಬಾರ್ದು ಅನ್ನತಕ್ಕಂಥ ಆಯ್ಕೆಯನ್ನು ನಾವು ತಗೋಬೇಕು. ಇಂಥ ಒಂದು ಆಯ್ಕೆಗಳನ್ನು ನಾವು ತಗೋಬೇಕಾಗುತ್ತೆ. ಮುಂದೆ ನವೀನ್ ಚಟಕ್ಕೆ ಬೀಳದ ಆಯ್ಕೆ, ಜೂಜನ್ನ ಒಂದು ರೇಸನ್ನ ಆಡದೇ ಇರ್ತಕ್ಕಂಥ ಆಯ್ಕೆ, ಆ ಚಟಕ್ಕೆ ನಾವು ಬೀಳದೇ ಇರ್ತಕ್ಕಂಥ ಆಯ್ಕೆಯನ್ನು ಕೂಡ ತಗೋಬೇಕು. ಯಾವ ಕಾರಣಕ್ಕೂ ಕೂಡ ನಾನು ಅದನ್ನ ಆಡದೇ ಇಲ್ಲ, ಅದಕ್ಕೆ ನಾನು ಒಳಗಾಗಲ್ಲ ಅಂತಕ್ಕಂಥ ಆಯ್ಕೆಯನ್ನು ಕೂಡ ನಾವು ತಗೋಬಹುದಾಗಿದೆ. ಈ ರೀತಿಯಾಗಿ ಹಲವಾರು ಉದಾಹರಣೆಗಳನ್ನು ಏನ್ ಮಾಡ್ತಿದ್ದಾರೆ, ಇಲ್ಲಿ ಲೇಖಕಿಯವರು ಕೊಡ್ತಾ ಹೋಗ್ತಿದ್ದಾರೆ. ಮಧ್ಯಮ ವರ್ಗದಲ್ಲಿ ಬರ್ತಕ್ಕಂಥ ನಾವು ಎಲ್ಲಾ ಆಯ್ಕೆಗಳನ್ನು ಕೂಡ ತೆಗೆದುಕೊಂಡಿದ್ರೆ ಮಾತ್ರ ನಮ್ಮ ಜೀವನ ಅಂತಕ್ಕಂಥದ್ದು ತುಂಬಾ ಸಹಕಾರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಮತ್ತೆ ಹುಡುಗಿಯರಿಗೆ ಹೇಳ್ತಾ ಹೋಗ್ತಾರೆ, ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ ಅಂದ್ರೆ ನಾವು ಹುಡುಗಿಯರಿಗೆ ಹುಟ್ಟಿದ ಕಾರಣ ತುಂಬಾ ವರದಕ್ಷಿಣೆ ಕೊಟ್ಬಿಟ್ಟು ಮದುವೆ ಅಂತಕ್ಕಂಥದ್ದು ಮಾಡ್ಕೋಬಾರ್ದು, ಮದುವೆ ಅಂತಕ್ಕಂಥದ್ದು ಆಗ್ಬಾರ್ದು. ವರದಕ್ಷಿಣೆ ಇಲ್ಲದೆ ನಾನು ಮದುವೆ ಆಗ್ತಕ್ಕಂಥ ಹುಡುಗ ಸಿಕ್ಕರೆ ಮಾತ್ರ ಮದುವೆ ಆಗ್ತೀನಿ. ಅಂದ್ರೆ ವರದಕ್ಷಿಣೆ ತಗೋಬಾರ್ದು. ನಾನು ಮದುವೆ ಆಗ್ತಕ್ಕಂಥ ಹುಡುಗ ವರದಕ್ಷಿಣೆ ತಗೋಬಾರ್ದು ಅಂತ ಹುಡುಗ ಸಿಕ್ಕರೆ ಅವನು ಮದುವೆಯನ್ನ ಆಗ್ತೀನಿ. ಅಂತಹ ಪುಣ್ಯಾತ್ಮ ಸಿಗದಿದ್ರೆ ಮದುವೆ ಆಗದೆ ನಿಮ್ಮ ಆಯ್ಕೆ, ಮದುವೆ ಆಗೋದಿಲ್ಲ ಆಯ್ಕೆ ಇರ್ತೀನಿ. ಅಂದ್ರೆ ಪುಣ್ಯಾತ್ಮ ಅಂತಕ್ಕಂಥವನು ಸಿಗೋದಿಲ್ಲ ಅಂತ ಮದುವೆ ಆಗೋದಿಲ್ಲ ಹಾಗೆ ಇರ್ತೀನಿ ಅಂತಕ್ಕಂಥ ಆಯ್ಕೆ ನಿಮ್ಮಲ್ಲಿ ಇರಬೇಕು. ಈ ರೀತಿಯಾಗಿ ಅವರು ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. 100,000 ಆಯ್ಕೆಗಳು ನಮ್ಮ ಇರ್ತವೆ. ಅವುಗಳಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಆಯ್ಕೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ತುಂಬಾ ಕೆಟ್ಟದಾಗಿರ್ತಕ್ಕಂಥವ್ರು ಅದರಿಂದ ತುಂಬಾ ದೂರ ಇರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋದ್ರೆ ನಮ್ಮ ಜೀವನ ಅಂತಕ್ಕಂಥದ್ದು ಒಂದು ಯಶಸ್ಸಿನಡೆ ಸಾಕ್ತಾ ಹೋಗುತ್ತೆ. ಅದು ಬಿಟ್ಟು ಈಗಿನ ಯುವ ಪೀಳಿಗೆ ಅಂತಕ್ಕಂಥದ್ದು ಏನಾಗ್ತಿದೆ, ಅನೇಕ ದುಶ್ಚಟಗಳಿಗೆ ಬಲಿಯಾಗ್ತಿದೆ. ದುಶ್ಚಟಗಳಿಗೆ ಬಲಿಯಾಗ್ಬಿಟ್ಟು ತಮ್ಮ ಜೀವನವನ್ನು ಪೂರ್ತಿಯಾಗಿ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಇಂಥ ಕೆಲವಾರು ಹಲವಾರು ದುಶ್ಚಟಗಳಿಗೆ ಬಲಿಯಾಗದೆ ನಮ್ಮ ಗುರಿ ಏನು, ನಾವು ಮಾಡತಕ್ಕಂಥ ಕೆಲಸಗಳೇನು, ಕಾರ್ಯಗಳೇನು ಎಲ್ಲವನ್ನೂ ಕೂಡ ನಾವು ತಿಳ್ಕೊಂಡ್ಬಿಟ್ಟು ಅದರ ಮೂಲಕ ನಮ್ಮ ಜೀವನವನ್ನು ನಾವು ಸಾಗಿಸಬೇಕು. ಹೊತ್ತು ಇಂಥ ದುಶ್ಚಟಗಳಿಗೆ, ಅಡ್ಡದಾರಿ ಇರ್ತಕ್ಕಂಥ ಕೆಲಸಗಳಿಗೆ ನಾವು ಕೈ ಹಾಕಿದ್ರೆ ನಮ್ಮ ಜೀವನ ಕೂಡ ಸೀತಾ ಜೀವನವಾಗಿ ದುರಂತದಲ್ಲಿ ಕೂಡ ಅಂತ್ಯ ಆಗಬಹುದು, ಅಥವಾ ಜೀವನದಲ್ಲಿ ತುಂಬಾ ಕಷ್ಟವನ್ನು ಕೂಡ ಪಡಬಹುದು. ಆಮೇಲೆ ಜೀವನವನ್ನ ಕಟ್ಕೊಳ್ಳಕ್ಕೆ ಆಗದ ಇರ್ತಕ್ಕಂಥ ಪರಿಸ್ಥಿತಿ ಕೂಡ ಬರಬಹುದು. ಇರೋದ್ರಿಂದ ಎಲ್ಲರಿಂದ ಕೂಡ ನಾವು ದೂರ ಇರ್ತಕ್ಕಂಥದ್ದು ತುಂಬಾ ಬಹುಮುಖ್ಯ. ಬದುಕು ಅಂತಕ್ಕಂಥದ್ದು ನಮ್ಮೆದುರು 100 ಅವಕಾಶಗಳನ್ನ ಕೊಟ್ಟಿರುತ್ತೆ. ಬದುಕು ಅಂತಕ್ಕಂಥದ್ದು ಬದುಕ್ತಾ ಇರ್ತಕ್ಕಂಥದ್ದು ಅಂದ್ರೆ 100 ಅವಕಾಶಗಳು ಇರ್ತವೆ, ಕೊಟ್ಟಿರುತ್ತೆ. ಆ ಅವಕಾಶಗಳನ್ನ ಬಳಸ್ಕೊಳ್ಬೇಕಷ್ಟೇ. ಅವಕಾಶಗಳನ್ನ ಹಂಗೆ ಇರೋದಲ್ಲ, ಆ ಅವಕಾಶಗಳನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಪೂರ್ತಿಯಾಗಿ ಬಳಸ್ಕೋಬೇಕು. 100 ಹಾದಿಯನ್ನು
ನಡೆಯಲು ಸಿದ್ಧರಾಗಬೇಕು. ನಾವೆದ್ದು ನಡೆಯೋದಕ್ಕೆ ಸಿದ್ಧರಾಗಬೇಕು. ಹಾಗಾಗಿ ನಾವು ಪ್ರಯತ್ನ ಪಡಲಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ವಿಫಲ ಆಗ್ತೀವಿ ಅಥವಾ ಸಫಲ ಆಗ್ತೀವಿ ಏನು ಕೂಡ ನಮ್ಗೆ ಗೊತ್ತಾಗಲ್ಲ. ಏನ್ ತಪ್ಪು ಮಾಡ್ತೀವಿ ಆಗ್ತೀವಿ ತಿಳ್ಕೊಳ್ಳೋಕೆ ಕೂಡ ಅವಕಾಶಗಳು ನಮಗೆ ಸಿಗೋದಿಲ್ಲ. ಆ ದೃಷ್ಟಿಯಿಂದ ದಾರಿಗಳಿರ್ತವೆ, ನೂರಾರು ದಾರಿಗಳಿರ್ತವೆ. ನಾವು ಎದ್ದು ನಡೆಯೋದಕ್ಕೆ ಯಾವುದಾದ್ರೂ ಒಂದು ದಾರಿಯಲ್ಲಿ ಸರಿಯಾಗಿರ್ತಕ್ಕಂಥ ದಾರಿಯನ್ನು ಆಯ್ಕೆ ಮಾಡ್ಕೊಂಡು ಎದ್ದು ನಡೆಯೋದಕ್ಕೆ ನಾವು ಸಿದ್ಧರಾಗಬೇಕು. ನೀವೀಗ PUC ಓದ್ತಿದ್ದೀರಿ, ಉತ್ತಮವಾಗಿರ್ತಕ್ಕಂಥ ಅಂಗಗಳನ್ನು ಬಳಸಬೇಕು. ಮುಂದಿನ ಜೀವನವನ್ನು ರೂಪಿಸ್ಕೋಬೇಕು. ಮುಂದೆ ಇನ್ನೂ ಸಾವಿರಾರು ಅವಕಾಶಗಳು ಇರ್ತವೆ. ಅವುಗಳನ್ನು ಉತ್ತಮವಾಗಿರ್ತಕ್ಕಂಥ ಆಯ್ಕೆಗಳು ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ನೀವು ಕೂಡ ಒಳ್ಳೆ ರೀತಿಯ ಫಲಿತಾಂಶವನ್ನು ತೆಗೆದುಬೇಕಾಗುತ್ತೆ. ಹಾಗಾಗಿ ಒಳ್ಳೆ ರೀತಿಯ ಫಲಿತಾಂಶ ಬರಬೇಕು ಅಂದ್ರೆ ಏನ್ ಮಾಡಬೇಕು? ನಿಮ್ಮಲ್ಲಿ ಒಂದು ಯೋಜನೆ ಅಂತಕ್ಕಂಥದ್ದು ಪ್ಲಾನಿಂಗ್ ಅಂತಕ್ಕಂಥದ್ದು ಇರಬೇಕು. ಯಾವ ರೀತಿಯಲ್ಲಿ ನಾನು ಶ್ರಮ ಪಡ್ತಿದ್ದೀನಿ, ಯಾವ ರೀತಿಯಲ್ಲಿ ನಾನು ಓದ್ತಿದ್ದೀನಿ, ಇದರಿಂದ ನಾನು ಎಷ್ಟು ಅಂಕಗಳನ್ನು ಗಳಿಸ್ಕೊಳ್ಬಹುದು ಅಥವಾ ಆಗುತ್ತೋ ಇಲ್ವೋ, ಎಲ್ಲಿ ವಿಪರೀತ ನಾನು ಓದ್ತಿದ್ದೀನಿ ಅದೆಲ್ಲವನ್ನು ಕೂಡ ನೀವು ಕೂಲಂಕಷವಾಗಿ ತಿಳ್ಕೊಂಡಿರ್ಬೇಕು. ಆ ನಿಟ್ಟಿನಲ್ಲಿ ನೀವು ಶ್ರಮವಹಿಸ್ಬಿಟ್ಟು ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಓದ್ತಾ ಹೋಗ್ಬೇಕು. ಆಗ ಮಾತ್ರ ನೀವು ಕೂಡ ಒಳ್ಳೆಯ ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯ ಇದೆ. ನೀವು ಕಂಡಿರ್ತಕ್ಕಂಥ ಕನಸುಗಳನ್ನ ಮುಂದೆ ನನಸು ಮಾಡೋದಕ್ಕೂ ಕೂಡ ಸಹಕಾರ ಆಗುತ್ತೆ. ಇಲ್ಲಪ್ಪ ಅಂತ ಹೇಳಿದ್ರೆ ನೀವು ಕೂಡ ಏನನ್ನು ಸಾಧನೆ ಮಾಡೋದಕ್ಕೂ ಕೂಡ ಆಗಲ್ಲ. ಆಯ್ಕೆಗಳಿದ್ದಾವೆ, ಇದ್ದಾವೆ, ದಾರಿಗಳಿದ್ದಾವೆ. ಅವೆಲ್ಲ ಇದ್ರೂ ಕೂಡ ನೀವು ಎದ್ದು ನಡೆದಕ್ಕೂ ಕೂಡ ನೀವು ಸಿದ್ಧರಾಗಿಲ್ಲ. ಶ್ರಮ ಮಾಡೋದಕ್ಕೂ ಕೂಡ ನೀವು ಸಿದ್ಧರಾಗಿಲ್ಲ ಅಂತ ಹೇಳಿದ್ರೆ, ಓದೋದಕ್ಕೂ ಕೂಡ ನೀವು ಸಿದ್ಧರಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಶಸ್ಸು ಅಂತಕ್ಕಂಥದ್ದು ಸಿಗೋದಿಲ್ಲ. ನೀವು ಕೂಡ ಆ ಬದುಕನ್ನ ಕಟ್ಕೊಳ್ಳೋದ್ರಲ್ಲಿ, ಉತ್ತಮ ರೀತಿಯಲ್ಲಿ ಕಟ್ಕೊಳ್ಳೋದ್ರಲ್ಲಿ ವಿಫಲತೆಯನ್ನು ಅನುಭವಿಸ್ತೀರಿ, ವಿಫಲತೆಯನ್ನು ಹೋಗ್ತೀರಿ. ಮಿಂಚುವ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕಾಲ ಅಂತಕ್ಕಂಥ ನಿಮ್ಮ ಕೈಲಿದೆ, ಕಾಲ ಅಂತಕ್ಕಂಥದ್ದು ಮುಂದೋಗಿಲ್ಲ. ಆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡ್ಬಿಟ್ಟು ನೀವು ಬರ್ತಕ್ಕಂಥ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದೆ ಆದರೆ ನೀವು ಕೂಡ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನ ಪಡ್ಕೋಬಹುದು. ಎಲ್ಲರಂತೆ ನೀವು ಕೂಡ ಬದುಕನ್ನ ಸುಂದರವಾಗಿ ಕಟ್ಕೊಳ್ಳೋದಕ್ಕೆ ಕಟ್ಕೊಳ್ತೀರ ಕೂಡ. ಹಾಗಾಗಿ ಅದೇ ದಿಕ್ಕಿನಲ್ಲಿ ನೂರಾರು ಆಯ್ಕೆಗಳು ನಿಮ್ಮ ಜೀವನದಲ್ಲಿ ಕೂಡ ಬರ್ತವೆ. ಎಲ್ಲಾ ಆಯ್ಕೆಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸಿದ್ಧರಾಗಲಿ. ಅದೃಷ್ಟ ದುರಾದೃಷ್ಟವನ್ನ ಅವಲಂಬಿಸಿಬಿಟ್ಟು ಜೀವನವನ್ನ ಸಾಗಿಸ್ಕೊಳ್ರಿ. ಬರೇ ಅದೃಷ್ಟ ಮಾತ್ರ ಇರಲಿ, ಅದೃಷ್ಟ ಮುಂದೆ ಮಾತ್ರ ನಾನು ಜೀವನದಲ್ಲಿ ಮುಂದೆ ಬರ್ತೀನಿ ಅಂತಕ್ಕಂಥ ಅದೃಷ್ಟವನ್ನೇ ನಂಬಿಕೊಂಡು ಜೀವನ ಮಾಡ್ತಕ್ಕಂಥದ್ದು ಬಿಟ್ರಿ. ಆ ಬದುಕಿನಲ್ಲಿ ಅದೃಷ್ಟ ಬರ್ಬೋದು ಅಥವಾ ದುರಾದೃಷ್ಟ ಬರ್ಬೋದು, ಒಳ್ಳೇದು ಆಗ್ಬೋದು ಅಥವಾ ಕೆಟ್ಟದ್ದು ಆಗ್ಬೋದು, ಸುಖ ಬರ್ಬೋದು ದುಃಖ ಬರ್ಬೋದು. ಏನೇ ಬಂದ್ರು ಅದನ್ನ ಸ್ವೀಕರಿಸ್ಬಿಟ್ಟು ಬದುಕು ಅಂತಕ್ಕಂಥದ್ದು ಮುಂದೆ ಸಾಗ್ತಾ ಇರುತ್ತೆ. ಏನೇ ಬಂದು ಅದೆಲ್ಲವೂ ಕೂಡ ಎದುರಿಸಲಿಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ತಾ ನಿಮ್ಮ ಕನಸುಗಳನ್ನ ಸಕಾರ ಮಾಡಿಕೊಳ್ಳೋ ಕಡೆಗೆ ನೀವು ನಡೀತಾ ಹೋಗ್ರಿ. ನೀವೇನೇ ಮಾಡಿದ್ರು ಕೂಡ ಇಲ್ಲಿ ಎದಕ್ಕೋಸ್ಕರ ಬಂದಿದ್ರ, ನಮ್ಮ ಕನಸುಗಳೇನು, ಆ ಕನಸುಗಳನ್ನ ನನಸು ಮಾಡ್ಕೊಳ್ಳೋದು ಹೇಗೆ, ನಮ್ಮ ತಂದೆ ತಾಯಿಗಳು ನಮ್ಮ ಎದಕ್ಕೋಸ್ಕರ ಇಲ್ಲಿಗೆ ಕಳಿಸಿದ್ದಾರೆ, ಅದನ್ನು ನಾವು 100% ಪೂರ್ತಿಯಾಗಿ ಮಾಡ್ತಾ ಇದೀವ ಅಥವಾ ಇಲ್ವಾ, ನೀವೇ ಪ್ರಶ್ನೆಗಳನ್ನ ಹಾಕೊಳ್ರಿ. ಆ ಪ್ರಶ್ನೆಗಳಿಗೆ ಉತ್ತರ ಅಂತಕ್ಕಂಥದ್ದು ಸಿಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಮನಸ್ಸನ್ನ ನೀವು ಪರಿವರ್ತನೆ ಮಾಡಿಕೊಂಡು ನೀವು ಉತ್ತಮ ಮಾರ್ಗದ ಕಡೆ ಸಾಗಬೇಕಾಗಿದೆ. ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಸಾಗಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಆಯ್ಕೆ ಇದೆ, ನಮ್ಮ ಕೈಯಲ್ಲಿ ಅಂತ ಒಂದು ಪಾಠ ಅಂತಕ್ಕಂಥದ್ದು ಇವತ್ತಿಗೆ ಮುಗಿತು. ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಗದ್ಯಾತ್ಮಕ ಪದ್ಯದೊಂದಿಗೆ ಇನ್ನು ಮುಂದೆ ಬರ್ತೀನಿ. ಧನ್ಯವಾದಗಳು.